ಹಾಯ್ ಎಲ್ರಿಗೂ ನಮಸ್ತೆ. ನಾನು ಸೋಲೋ ಟ್ರಾವೆಲ್ನ ಸ್ಟಾರ್ಟ್ ಮಾಡಿರೋದು ಎಲ್ರಿಗೂ ಗೊತ್ತೇ ಇದೆ. ನಾನು 180 ದೇವಸ್ಥಾನಗಳನ್ನ ಸೋಲೋ ಟ್ರಾವೆಲ್ ಮಾಡಬೇಕು ಅಂತ ಇದ್ದೀನಿ. ಅದರಲ್ಲಿ ಮೊದಲನೇ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ. ಯಾವುದಪ್ಪ ಅಂತ ಅಂದರೆ ತಮಿಳ್ನಾಡಲ್ಲಿ ಇರೋವಂಥ ರಾಮೇಶ್ವರಂ ದೇವಸ್ಥಾನಕ್ಕೆ ನಾನು ಬಂದಿರೋ ಅಂಥದ್ದು. ಇವಾಗ ಏನು ನೋಡ್ತಾ ಇದ್ದೀರಾ, ಈ ಬ್ರಿಡ್ಜನ್ನು ಇಡೀ ಇಂಡಿಯಾದಲ್ಲೇ ಫಸ್ಟ್ ಸಮುದ್ರದ ಮೇಲೆ ಕಟ್ಟಿರೋವಂಥ ಬ್ರಿಡ್ಜಲ್ಲಿ ಇದು ಮೊದಲನೇ ಬ್ರಿಡ್ಜ್ ಆಗಿದೆ, ಪಂಬನ್ ಬ್ರಿಡ್ಜು. ಮತ್ತು ಈ ಒಂದು ಜಾಗಕ್ಕೆ ರಾಮೇಶ್ವರಂ ಅನ್ನೋ ಹೆಸರು ಯಾಕಪ್ಪ ಬಂತು ಅಂತ ಅಂದರೆ, ಸ್ವತಃ ಶ್ರೀರಾಮನೇ ಈ ಒಂದು ದೇವಸ್ಥಾನದಲ್ಲಿರೋವಂಥ ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಕಾರಣದಿಂದನೇ ಈ ಒಂದು ಜಾಗಕ್ಕೆ ರಾಮೇಶ್ವರಂ ಅಂತ ಹೆಸರು ಬಂತು ಅಂತ ಹೇಳಲಾಗುತ್ತೆ. ಮತ್ತು ನಾವು ಈ ಜಾಗದಲ್ಲಿ ರಾಮೇಶ್ವರಂ ದೇವಸ್ಥಾನ ಅಲ್ದಿರ ಧನುಷ್ಕೋಡಿ ಮತ್ತು ಅಬ್ದುಲ್ ಕಲಾಂ ಅವರ ಮನೆ, ತುಂಬ ಜಾಗಗಳನ್ನ ಕೂಡ ನಾವಿಲ್ಲಿ ಕಾಣ್ಬೋದು. ನಾನು ಬಂದಾಗ 6 ಗಂಟೆ ಟೈಮ್ ಆಗಿತ್ತು. ನಾನು ಯಾವುದೇ ಥರದ ಜಾಗಗಳನ್ನ ನೋಡೋದಕ್ಕೆ ಆಗಲಿಲ್ಲ. ನೀವು ಬಂದರೆ ಮಾತ್ರ ಮಿಸ್ ಮಾಡ್ಕೋಬೇಡಿ, ಸ್ವಲ್ಪ ಬೇಗನೆ ಬನ್ನಿ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಈ ದೇವಸ್ಥಾನದಲ್ಲಿ 22 ಬಾವಿಗಳಿದ್ದಾವೆ. ಅದರಲ್ಲಿ ಕೂಡ ನಾವು ಸ್ನಾನ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗ್ಬೋದು. ಅದನ್ನು ಕೂಡ ನಾನು ಮಾಡೋದಕ್ಕಾಗಿಲ್ಲ. ಏಕೆ ಅಂತ ಅಂದರೆ 6 ಗಂಟೆ ಆಗಿಬಿಟ್ಟಿತ್ತಲ್ವ, ದರ್ಶನ ಕೂಡ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ಆಮೇಲೆ ನಾನು ಬಂದಿದ್ದು ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಡೈರೆಕ್ಟ್ ದರ್ಶನಕ್ಕೆ ಹೋದೆ. ಇದು ದೇವಸ್ಥಾನದ ಒಳಗಡೆ ಇರೋವಂಥ ಒಂದು ದೃಶ್ಯ. ಮತ್ತು ಒಳಗಡೆ ಫೋನು ಅಲೋ ಇರುತ್ತೆ, ಬಟ್ ಆದರೆ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಮಾಡ್ಕೊಳ್ಳೋ ಹಾಗಿಲ್ಲ. ಮತ್ತು ಬೆಂಗಳೂರಿಂದ ನಾವು ರಾಮೇಶ್ವರಂಗೆ ಬರಬೇಕು ಅಂತ ಅಂದರೆ ವೀಕ್ಲಿ ಒನ್ಸ್ ಟ್ರೈನ್ ಇರುತ್ತೆ. ಬೇರೆ ದಿನ ನಾವು ಬರಬೇಕು ಅಂತ ಅಂದರೆ ಮಧುರೈಗೆ ಬಂದು ಮಧುರೈಯಿಂದ ಇಲ್ಲಿಗೆ ತುಂಬ ಟ್ರೈನ್ಸ್ಗಳು ಮತ್ತು ಬಸ್ಗಳು ಸಿಗ್ತವೆ, ಪ್ರೈವೇಟ್ ವೆಹಿಕಲ್ಸ್ ಕೂಡ ಸಿಗ್ತವೆ. ಮತ್ತು ನಾವು ರಾಮೇಶ್ವರಂಗೆ ಬಂದಮೇಲೆ ಇಲ್ಲಿ ರೆಂಟಲ್ ಬೈಕ್ ಕೂಡ ಸಿಗ್ತವೆ. ಅದನ್ನು ತೊಗೊಂಡು ನಾವು ಬೇಕಾದರೆ ಓಡಾಡ್ಬೋದು. 700 to 800 ಪೇ ಮಾಡಬೇಕಾಗುತ್ತೆ ರೆಂಟಲ್ ವೆಹಿಕಲ್ಸ್ ಬೈಕ್ಗೆ. ಮತ್ತು ನಾವು ಇಲ್ಲ ಅಂತ ಅಂದರೆ ಆಟೋ ಕೂಡ ಮಾತಾಡ್ಕೋಬೋದು. ಆಟೋದಲ್ಲಿ ಎಷ್ಟಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇದಾಗಿತ್ತು ನನ್ನ ಒಂದು ಮೊದಲನೇ ದೇವಸ್ಥಾನದ ಪ್ರಯಾಣ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಪೋರ್ಟು ತುಂಬಾ ಮುಖ್ಯ. ನೀವು ಸಪೋರ್ಟ್ ಮಾಡಿದ್ರೇ ನನಗೆ ಮುಂದೆ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೂ ಕೂಡ ಒಂದು ಇದು ಸಿಗುತ್ತೆ. ಮತ್ತೆ ವಿಡಿಯೋಸ್ನ ನಾನು ಕೂಡ ಖುಷಿಯಿಂದ ಮಾಡ್ಬೋದು. ನೀವು ನೋಡ್ತಾ ಇದ್ದರೆ, ಇಲ್ಲ ಅಂತಂದರೆ ಯಾರೂ ನೋಡ್ತಾ ಇಲ್ಲ ಅಂಥೇಳಿ ನನಗೂ, ನೀವು ನೋಡಿಲ್ಲ ಅಂದರೂ ನಾನು ಮಾಡ್ತಾಯಿರ್ತೀನಿ. ಬಟ್ ಆದರೂ ಕೂಡ ನೋಡ್ತಾ ಇದ್ದರೆ ನನಗೂ ಒಂದು ಖುಷಿ ಆಗುತ್ತೆ. ಖುಷಿಯಿಂದ ಇನ್ನೂ ಹೆಚ್ಚು ಪ್ರಯಾಣಗಳನ್ನ ನಾನು ಮಾಡ್ಬೋದು. ನನಗೂ ಒಂದು ಧೈರ್ಯ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಎರಡರಲ್ಲೂ ಕೂಡ ಫಾಲೋ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.